ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ದಾವಣಗೆರೆಯಲ್ಲಿ ಇರುವಂಥ ಇಂಡಿಯನ್ ಕಾರ್ಸ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮಿಗೆ ಬಂದಿದ್ದೀನಿ. ನಿಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ತೋರಿಸ್ಲಿಕ್ಕೆ. ಸರಿ ಬೈಕಿಂದ ಮಾಡಿದ್ದೆ, ಈ ಸರಿ ಕಾರಿಂದ ಮಾಡ್ತಿದ್ದೀನಿ. ಸುಮಾರು ಇದು ಒಬ್ರು ಕೇಳಿದರು ಕಾರಿಂದ ಮಾಹಿತಿ ಕೊಡ್ರಿ ಅಂತಂದು. ಅದಕ್ಕೆ ಕಾರಿಂದ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮಿಗೆ ಬಂದಿದ್ದೀನಿ. ಇದು ಎಲ್ಲಪ್ಪ ಇರೋದಂತಂದರೆ ದಾವಣಗೆರೆ ಇದು ಹರಿಹರ ಹೋಗೋ ರಸ್ತೆ ಸಂಗಳೂರು ಅಯ್ಯನ ಸರ್ಕಲ್ ಹತ್ರನೇ ಇರೋದಿದು ಶೋರೂಮ್. ಇಂಡಿಯನ್ ಕಾರ್ಸ್ ಅಂತಿದೆ. ಕಾರ್ನರ್ಗೆ ಕಾಣಿಸ್ಬಿಡುತ್ತೆ. ನಿಮಗೇನೋ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಬೋದು. ಇವಾಗ ಕಂಪ್ಲೀಟಾಗಿ ಒಂದೊಂದು ಮಾಹಿತಿ ಕೊಡ್ತಾರೆ ಈಗ ಅಣ್ಣವರು. ಇದು ಯಾವ್ಯಾವ ಕಾರ್ಸ್ ಮತ್ತು ಪ್ರೈಸ್ ಎಷ್ಟು ಎಲ್ಲ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾರೆ. ಒಂದೊಂದೇ ಯಾವ್ಯಾವ ಕಾರ್ಸ್ ಇಲ್ಲ 50,000ದಿಂದ ಸ್ಟಾರ್ಟ್ ಅಂತೆ ಪ್ರೈಸ್ ಎಲ್ಲ. ಮತ್ತು 50,000ರಿಂದ 50,000 ಇರೋಲ್ಲ, ಮತ್ತು ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಡಿಸ್ಕೌಂಟ್ ಬೇರೆ ಕೊಡ್ತಿದ್ದಾರೆ, ಮತ್ತು ನೆಗೆಷಿಯಬಲ್ ಆಗುತ್ತೆ ಪ್ರೈಸ್ ಎಲ್ಲ. ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಸ್ಟಾರ್ಟ್ ಮಾಡೋಣಂತೆ ವಿಡಿಯೋ. ಒಂದೊಂದೇ ಕಾರು ಯಾವ ಮಾಡಲು, ಪ್ರೈಸ್ ಎಷ್ಟು ಎಲ್ಲ ತಿಳ್ಕೊಳ್ಳೋಣಂತೆ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಒಂದೊಂದೇ ಯಾವ ಪ್ರೈಸ್ ಮತ್ತು ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಇವರೇ ತಿಳಿಸ್ಕೊಡ್ತಾರೆ. ಸರ್, ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಸರ್? ಸರ್ ನಮ್ಮ ಹತ್ರ 50-60 ಸಾವಿರದಿಂದಲೂ ಸ್ಟಾರ್ಟ್ ಇದೆ. 50-60 ಸಾವಿರ. ಓಕೆ. ಏನಾರು ನೆಗೆಷಿಯಬಲ್ ಆಗುತ್ತೆ ಪ್ರೈಸ್ ಎಲ್ಲ? ಎಲ್ಲ ಗಾಡಿಗಳಲ್ಲಿ ನೆಗೆಷಿಯಬಲ್ ಆಗುತ್ತೆ ಸರ್. ಓಕೆ ಸರ್, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನಿಮ್ಮ ಕಾರ್ಸ್? ಸರ್ ಇದು ಇನೋವಾ ಕ್ರಿಸ್ಟಾ ಸರ್, ಟೊಯೋಟಾ ಕಂಪ್ನಿದು. ಓಕೆ. 2020 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ. ಅಪ್ಡೇಟ್ ಶೋರೂಮ್ ಮೇಂಟೆನೆನ್ಸ್ ಐತಿ. ಗಾಡಿ ಎಲ್ಲ ಗುಡ್ ಕಂಡೀಷನ್ ಐತಿ. ಗುಡ್ ಕಂಡೀಷನ್. ಹೌದು. ಇದೊಂದೇನಾ ಮಾಡಲಿರೋದು? ಮತ್ತೇನೋ ಕ್ರಿಸ್ಟಾ ಇನ್ನೊಂದು ಮಾಡಲಿಲ್ಲ? ಇನ್ನೊಂದು ಇದೆ, 2019 ಮಾಡಲ್ ಇದೆ. ಅದನ್ನು ಸಿಂಗಲ್ ಓನರ್ ಗಾಡಿ ಐತಿ. ಹೌದಾ? ಎಲ್ಲ ಸಿಂಗಲ್ ಓನರ್ ಗಾಡಿಗಳು? ಇಲ್ಲ, ಬೇರೆ ಇರ್ತವೆ. ಬೇರೆ ಸೆಕೆಂಡ್ ಥರ ಇರ್ತವೆ. ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಇದು 2018 ಮಾಡಲ್. ಸ್ವಿಫ್ಟ್ ಡೀಸೆಲ್ ಗಾಡಿ ಇದು. ಗಾಡಿ ಎಲ್ಲ ಕಂಡೀಷನ್ ಐತಿ. ಇದನ್ನು ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಆಕ್ಸಿಡೆಂಟ್ ಏನಿಲ್ಲ, ಒರಿಜಿನಲ್ ಇದೆ ಗಾಡಿ. ರೇಟ್ ಬಂದುಬಿಟ್ಟು ನಿಮಗೆ 6 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಹೌದು. ಎಕ್ಸ್ಟ್ರಾ ಫಿಟ್ಟಿಂಗ್ ಭಾಳ ಇದೆ ಗಾಡಿ ಒಳಗೆ. ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ಗಾಡಿ ಇದೆ ನಿಮಗೆ. ಇದು ನಿಮಗೆ ರನ್ನಿಂಗ್ ಬಂದುಬಿಟ್ಟು 1 ಲಕ್ಷ ಶುರು ಆಗಿದೆ. ಗಾಡಿ ಭಾಳ ಕಂಡೀಷನ್ ಐತಿ. ಅದು ರೇಟ್ ಬಂದುಬಿಟ್ಟು ಇದು 5,75,000 ಹೇಳ್ತಾರೆ. ನೆಗೆಷಿಯಬಲ್ ಆಗುತ್ತೆ. ಕಸ್ಟಮರ್ ಗಾಡಿಗಳು ಬಿಟ್ಟೋಗಿರ್ತಾರೆ, ಸೇಲ್ ಮಾಡಿಬಿಟ್ಟು ಕಮಿಷನ್ ಕೊಡ್ತೀವಿ. ಎಲ್ಲ ಗಾಡಿಗಳಲ್ಲಿ ನೆಗೆಷಿಯಬಲ್ ಇರುತ್ತೆ. ಹೌದು. ಇದು ಸ್ವಿಫ್ಟ್ VDI 2010 ಮಾಡಲ್. ಗಾಡಿ ಗುಡ್ ಕಂಡೀಷನಲ್ಲಿ ಐತಿ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಹಾಕ್ಕೊಡ್ತಾರೆ. ಪ್ರೈಸ್ ಬಂದುಬಿಟ್ಟು 285 ಹೇಳ್ತಾರೆ. ನೆಗೆಷಿಯಬಲ್ ಆಗುತ್ತೆ. ಇಂಟೀರಿಯರ್ ಔಟ್ಲುಕ್ ಎಷ್ಟಾಗುತ್ತೆ ಸರ್ ನೆಗೆಷಿಯಬಲ್? ಅದು ಕಸ್ಟಮರ್ ಮೇಲೆ ಆಗುತ್ತೆ. ಭಾಳ ಡಿಫ್ರೆಂಟ್ ಇರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಾರ್ಟಿ ಗಾಡಿ ಡೈರೆಕ್ಟ್ ಪಾರ್ಟಿಗೆ ಕರೆಸಿದ್ರೆ ತೊಂದಿಸಿ ವ್ಯವಹಾರ ಮಾಡ್ತೀವಿ. ನೀವು ಲೋ ಬಜೆಟಲ್ಲಿ ಗಾಡಿ ನೋಡಬೇಕಾದ್ರೆ ನಿಮಗೆ 2008 ಮಾಡಲ್ ಸ್ಯಾಂಟ್ರೋ 135 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಗುಡ್ ಕಂಡೀಷನಲ್ಲಿ ಐತೆ. ಈಕೋ ನೋಡ್ತಾ ಇದ್ದೀರಾ ನೀವು, 7 ಸೀಟರ್ ಗಾಡಿ. 21 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ. ಇದು 5,20,000 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ ರೇಟ್. ಹೌದು. ಈಗ ಲೋನ್ ಎಲ್ಲ ಅವೈಲೇಬಲ್ ಇದೆ? ಲೋನ್ ಅವೈಲೇಬಲ್ ಇದೆ. 13 ಮಾಡಲ್ ಮೇಲೆ ತಗೊಂಡ್ರೆ ಲೋನ್ ಅವೈಲೇಬಲ್ ಇದೆ. ಇದು ಬೇರೆ ಕಡೆಯಿಂದ ಬಂದರೆ ಏನಾದ್ರು ಲೋನ್ ಆಗುತ್ತಾ ನಿಮ್ಮ ಕಡೆ? ಆಗುತ್ತೆ. ಇಲ್ಲಿ ಬೆಂಗಳೂರು ಕಡೆಯಿಂದ ಬಂದರೆ ಆಗುತ್ತಾ? ಏನು ಎಷ್ಟು ಕಿಲೋಮೀಟರ್ ಒಳಗಡೆ? 150 ಕಿಲೋಮೀಟರ್ ಒಳಗಿದ್ರೆ ಆಗುತ್ತೆ. ಹೌದಾ? 16 ಮಾಡಲ್ ಪೆಟ್ರೋಲ್ ಗಾಡಿ. ಬರೀ 52,000 ಹೊಡೈತಿ. ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ. ಗಾಡಿ ಒಳಗೆ ಏನೇನು ಕೆಲಸ ಎಲ್ಲ ಗುಡ್ ಕಂಡೀಷನಲ್ಲಿ ಐತಿ. ಪ್ರೈಸ್ ಬಂದುಬಿಟ್ಟು 3,60,000 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ಇದು ಸ್ವಿಫ್ಟ್ 16 ಮಾಡಲ್. ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಗಾಡಿ ಗುಡ್ ಕಂಡೀಷನ್ ಐತಿ. ಇದು ರೇಟ್ ಬಂದುಬಿಟ್ಟು 5,30 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ಇದು ಸ್ವಿಫ್ಟ್ ಡಿಸೈರ್. ಇದು ZDI ಟಾಪ್ ಎಂಡ್ ಗಾಡಿ. ಇದು ನಿಮಗೆ ಐತಲ್ಲ 2014 ಮಾಡಲ್. 4th ಓನರ್ ಗಾಡಿ. ರೇಟ್ ಬಂದುಬಿಟ್ಟು ನಿಮಗೆ 4,30 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ಇದು ಹೊಂಡೈ i20 ಇದು ಆಸ್ತಾ. ಇದು ಟಾಪ್ ಎಂಡ್ ಮಾಡಲ್. ಇದರಲ್ಲಿ ನಿಮಗೆ ಸ್ಪೆಷಾಲಿಟಿ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ಮ್ಯಾಗ್ವೀಲ್, ABS, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ.
ಇದು ಓನರ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಶೋರೂಮ್ ಹಿಸ್ಟ್ರಿ ಇದೆ. ಇದು ರೇಟ್ ಬಂದ್ಬಿಟ್ಟು 5,75,000 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ ಮಾತಾಡೋ ಸುತ್ತು ಅಂದರೆ. ಹೆಚ್ಚು ಕಮ್ಮಿ ಆಗುತ್ತೆ. ಇದು ಸ್ವಿಫ್ಟ್ ZD ಟಾಪ್ ಎಂಡ್. ಇದು 2013 ಮಾಡಲ್. ಇದಕ್ಕೆ ಏರ್ ಬ್ಯಾಗ್, ಮ್ಯಾಗ್ವೀಲ್, ABS ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಐತಿ. ಪ್ರೈಸ್ ಬಂದ್ಬಿಟ್ಟು 365 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಗಾಡಿಗಳು ನೀವು ಎಲ್ಲಾದ್ರೂ ಮೆಕ್ಯಾನಿಕ್ ಹತ್ರ, ಶೋರೂಮ್ ಹತ್ರ ಎಲ್ಲಾದ್ರೂ ಹೋಗಿ ಚೆಕ್ ಮಾಡಿಸ್ಕೊಂಬಂದು ಗಾಡಿಗಳು ಒಯ್ಬೋದು. ಎಲ್ಲ ಕಂಡೀಷನ್ ಐತಂದ್ರೆ ಆಮೇಲೆ ಒಯ್ಬೋದು ಗಾಡಿಗಳು. ಇದು ಸ್ವಿಫ್ಟ್ ಡಿಸೈರ್. ಇದು 2019 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಐತಿ. ರೇಟ್ ಬಂದ್ಬಿಟ್ಟು 6,65,000 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಶೋರೂಮ್ ಹಿಸ್ಟ್ರಿ ಇದೆ. ಇದು ಹೊಂಡಾ WRV. ಇದು 2022 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ನಿಮಗೆ ಫುಲ್ ಟಾಪ್ ಎಂಡ್. ಇದು ಇದಕ್ಕೆ ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ಮ್ಯಾಗ್ವೀಲ್, ಪ್ರತಿಯೊಂದು ಗಾಡಿಯಲ್ಲಿ ಚೆನ್ನಾಗಿದೆ. ಗುಡ್ ಕಂಡೀಷನಲ್ಲಿ ಐತಿ. ಇದು ರೇಟ್ ಬಂದ್ಬಿಟ್ಟು ನಿಮಗೆ 8.5 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ ಮಾತಾಡೋದು. ಆಲ್ಟೋ AC ಪವರ್ ಸ್ಟೇರಿಂಗ್ ಬರುತ್ತೆ. 2005 ಮಾಡಲ್. ಹೊಸ ಕುಷನ್, ಇಂಟೀರಿಯರ್ ಎಲ್ಲ ನೀಟ್ ಇದೆ. ಇಂಜಿನ್ ಎಲ್ಲ ಕಂಡೀಷನ್ ಐತಿ. ರೇಟ್ ಬಂದ್ಬಿಟ್ಟು 90,000 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. FC ಎಲ್ಲ ರನ್ನಿಂಗ್ ಇದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಐತಿ. ಸೊ ಗೈಸ್, ನೋಡಿದ್ರಲ್ಲ ಎಲ್ಲ ಕಲೆಕ್ಷನ್ಸು, ಗಾಡಿ ಎಲ್ಲ ತೋರಿಸಿದ್ರು ನಿಮಗೆ. ಈಗೇನು ಈಗ 90,000 ಹಂಗೆಲ್ಲ ಹೇಳಿದ್ರಲ್ಲ, ಹೆಚ್ಚು ಕಡಿಮೆ ಆಗುತ್ತಂತೆ. ಬಂದರೆ ನೀವು ವಿಸಿಟ್ ಮಾಡಿದ್ರೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಬರ್ತೀವಿ ನಿಯರು. ಈಗ ಎಲ್ಲ ಗಾಡಿಗಳು ಸಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ, ಆವಾಗಲೇ ಹೇಳಿದ್ದಾರೆ ಅವರು. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ವೀಡಿಯೋದಲ್ಲೂ ಹಾಕಿರ್ತೀನಿ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಬಂದು ವಿಸಿಟ್ ಮಾಡಿರಿ, ಒಂದ್ಸಲ ಗೊತ್ತಾಗುತ್ತೆ ಗೈಸ್. ಮತ್ತು ನಿಮಗೆ ಯಾವ ರೀತಿ ವೀಡಿಯೋ ಬೇಕೋ ಅದು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಲಿ, ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.